ಓಯ್ ಟ್ಯೂಷನ್ ಟೈಮ್ ಆಗುತ್ತೆ, ಟ್ಯೂಷನ್ ಹೋಗ್ ನೀನು. ಅಪ್ಪ ನಾ ಇವಾಗ ತಾನೇ ಸ್ಕೂಲಿಂದ ಬಂದಿದ್ದು. ಹೇಳ್ತಾ ಇದೀನಿ ತಾನೇ ಟ್ಯೂಷನ್ ಹೋಗು. ಅಯ್ಯೋ ಛೀ. ಅಪ್ಪ ಅಪ್ಪ ನಾನು ಟ್ಯೂಷನ್ಗೆ ಹೋಗ್ತೀನಿ. ಆಲ್ರೆಡಿ ಸ್ಕೂಲ್ ಫೀಸ್ ಬೇರೆ ಕಟ್ಟಿದೀನಿ, ಅದ್ರಲ್ಲಿ ಬೇರೆ ನಿನ್ ಟ್ಯೂಷನ್ ಫೀಸ್ ಬೇರೆ ಕಟ್ಬೇಕಾ? ಎಲ್ಲಾ ದುಡ್ಡು ವೇಸ್ಟ್. ಅದ್ರಲ್ಲಿ ಬೇರೆ ನಿನ್ಗೆ ಮುಂದೆ ಮದುವೆ ಬೇರೆ ಮಾಡ್ಕೊಡ್ಬೇಕು. ಫಸ್ಟ್ ಹೋಗಿ ಮನೆ ಕೆಲಸ ಮಾಡ್ಕೊ ಹೋಗು. ಕೆಲಸ ಎಲ್ಲ ಆದ್ಮೇಲೆ ನನ್ನ ಎದುರಿಸು. ಎದ್ದು ಹೋಗ್ಬಿಟ್ಟು ಕೆಲಸ ಮಾಡಿ ಹೋಗು. ಅಮ್ಮ ಎಲ್ಲ ಕೆಲ್ಸ ಆಗೋಯ್ತು, ಅಪ್ಪನ್ಗೆ ಎಬ್ಸೋಣ. ಅಪ್ಪ ಹಾ ಏನಮ್ಮ? ಎಲ್ಲ ಕೆಲ್ಸ ಆಗೋಯ್ತಪ್ಪ. ಸರಿ ಆಯ್ತು ಹೋಗು. ಪ್ರಿನ್ಸಿಪಲ್ ಸರ್ ಹೇಳಿ. ನಿಮ್ ದೊಡ್ಡ ಮಗಳು ಎಲ್ಲಾದ್ರಲ್ಲಿ ಪಾಸ್ ಆಗಿದ್ದಾಳ ನೋಡ್ರಿ. ಹೌದಾ? ನನ್ ಮಗ? ನಿಮ್ ಚಿಕ್ಕ ಮಗನೇ ಎಲ್ಲಾದ್ರಲ್ಲಿ ಫೇಲ್ ಆಗಿದ್ದಾನ ನೋಡ್ರಿ. ಇನ್ನೊಂದ್ಸಾರಿ ಏನಾದ್ರು ಫೋನ್ ಗೀನ್ ಹಿಡ್ಕೊಂಡು ಗೇಮ್ ಮಾಡಿ ನಿನ್ಗೈತೆ, ಓದ್ಕೊ ಹೋಗೋ. ಬಹಳ ಜನ ಮನೇಲಿ ಹೆಣ್ಮಕ್ಳು ಹುಟ್ಟಿದಾರಂತ ಓದ್ಸಕ್ಕೆ ಹೋಗಲ್ಲ. ಅಪ್ಪ ನೀ ಹೇಳಿದ ಮಾತನ್ನ ಕೇಳ್ತೀನಿ, ನಾನು ಚೆನ್ನಾಗ್ ಓದ್ಕೋತೀನಿ. ನಾನು ಓದ್ಸಪ್ಪ ಪ್ಲೀಸ್ ಅಪ್ಪ. ಸರಿ ಅಮ್ಮ ಓದ್ಕೋ. ಐ ಲವ್ ಯು ಅಪ್ಪ. ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತೆರೆದಂತೆ. ಈ ಗಾದೆನ ಯಾವತ್ತೂ ಮರೆಯಬೇಡಿ.